ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅರ್ಥಪೂರ್ಣ ಅಂತ ಇದ್ದೀನಿ, ಯಾಕಂದರೆ ಬಹಳಷ್ಟು ಕಾರ್ಯಕ್ರಮಗಳು ಮನೋರಂಜನೆ ಕಾರ್ಯಕ್ರಮಗಳಾಗಿರ್ತವೆ. ಬರೀ ಮನೋರಂಜನೆ ಕಾರ್ಯಕ್ರಮ ಮಾತ್ರ ಅಲ್ಲ, ಹಿರಿಯರಿಗೆ ಒಟ್ಟು ಸೇರಿ ನಮ್ಮ ಜೀವನದ ಅನುಭವಗಳನ್ನು ಇತರ ಜೊತೆ ಹಂಚಿಕೊಂಡು ನಮ್ಮ ಮನಸ್ಸಲ್ಲಿ ಇರುವಂತಹ ನೋವುಗಳನ್ನು ಬದಿಗಿಟ್ಟು ಸ್ವಲ್ಪ ಸಮಯ ಆದರೂ ಮನಸ್ಸಿಗೆ ಶಾಂತಿ ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದವರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂದ್ಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನು ಒಪ್ಪಿಕೊಂಡುಕೊಂಡಿದ್ದೆ. ಸಮಾಜದಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಅದು ಸಮಾಜದ ಶಿಕ್ಷೆ. ಉದಾಹರಣೆಗೆ ನಿಮಗೆ ನೆನಪಿಗೆ ಬರ್ಬೋದು, ನಾನು ಹೇಳಿದ್ದನ್ನು. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ಇನ್ನಿತರ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ತಿರ ಹೋಗಬೇಡ ಅಂತ. ನನಗಿವಾಗ 86 ವರ್ಷ ವಯಸ್ಸು. ನಾನು 40ನೇ ಇಸ್ವಿಯಲ್ಲಿ ಹುಟ್ಟಿದವನು. ನನ್ನ ಮಾತು ಭಾಳ ಹಿಂದಿಂದು. ಆದರೆ ಅವತ್ತಿನ ಸಮಾಜ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಆ ಬಹಿಷ್ಕಾರ ತಪ್ಪು ಮಾಡಿದ್ದವನ ಮೇಲೆ ಮಾತ್ರ ಪರಿಣಾಮ ಹೊರಿಸ್ತಾ ಇರಲಿಲ್ಲ, ಕುಟುಂಬದ ಎಲ್ಲ ಸದಸ್ಯರ ಮೇಲೂ ಕೂಡ ಅವರು ಪರಿಣಾಮ ಬೀಳ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಅದೇ ರೀತಿ ಒಳ್ಳೆ ಕೆಲಸ ಮಾಡಿದ್ದವರನ್ನು ಸಮಾಜ ಪುರಸ್ಕರಿಸ್ತಾ ಇತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನನ್ನು ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾಗಿದೆ. ಇದರ ಪರಿಣಾಮ ಬಹಳ ಗಂಭೀರವಾದದ್ದು. ಒಂದು ಖುಷಿಯ ದಿನದಲ್ಲಿ ನಾನು ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಬೇಜಾರು ಹುಟ್ಟಿಸುವ ಪ್ರಯತ್ನ ಅಲ್ಲ, ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಯಾವ ಹುದ್ದೆಗೆ ಹೋಗಿ ಅದರಲ್ಲಿ ಪ್ರಾಮಾಣಿಕರ ಸಂಖ್ಯೆ ಭಾಳ ಕಮ್ಮಿ, ದುರಾಸೆಯ ಪೇಷಂಟ್ಸ್ಗಳು ಭಾಳ ಜಾಸ್ತಿ ಇದ್ದಾರೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ ನಿಮಗೆ, 50ನೇ ದಶಕದಲ್ಲಿ 100 ಹಗರಣಗಳು ನಡೆದವು. ಅದರಲ್ಲಿ ಒಂದು ಹಗರಣದ ಉದಾಹರಣೆ ಪ್ರತಿ ಒಂದು ದಶಕಕ್ಕೆ ಕೊಡ್ತೇನೆ. 50ನೇ ದಶಕದಲ್ಲಿ ಒಂದು ಹಗರಣ ನಡೆಯಿತು, ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆವರು. ಅಂದು ದೊಡ್ಡ ಹಣ. ಅಂದು ಕೋಟ್ಯಾಧೀಶರಿರಲಿಲ್ಲ, ಬರೀ ಲಕ್ಷಾಧೀಶರಿರಲಿಲ್ಲ. 60ನೇ ದಶಕಕ್ಕೆ ಬಂದಾಗ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು. ನಮ್ಮ ಯೋಧರಿಗೆ ಪರದೇಶದಿಂದ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆಹೊಡೆದರು. ಇದು ಆ ದಶಕದಲ್ಲಿ ಆದ 100 ಹಗರಣದಲ್ಲಿ ಒಂದು ಉದಾಹರಣೆ. ನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 70,000 ಕೋಟಿ ರೂಪಾಯಿ ಕೆಲವರು ಕೊಳ್ಳೆಹೊಡೆದರು. ತದನಂತರದ ದಶಕದಲ್ಲಿ 2G ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ.
ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣ, ಕಲ್ಲಿದ್ದಲಿನ ಹಗರಣ, ಅದರಲ್ಲಿ 1,86,000 ಕೋಟಿ ರೂಪಾಯಿ. ತದನಂತರ ರಫೇಲ್ ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 2 ಲಕ್ಷಕ್ಕೂ ಜಾಸ್ತಿ. ಬಂಧುಗಳೇ, ಈ ದುರಾಸೆಯ ಪರಿಣಾಮವನ್ನು ನೋಡಿ. ಇಷ್ಟೊಂದು ಉದಾಹರಣೆ ನಾನು ಕೊಟ್ಟದ್ದು ಒಂದೊಂದು ದಶಕದಲ್ಲಿ ಒಂದು ಹಗರಣ. ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣಗಳಿಗೆ ನೀವು ಲೆಕ್ಕ ಹಾಕಿ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 85ರಲ್ಲಿ. In 1985, out of 1 rupee government gave for development, actual money that reached the project was 15 paise. 2025ರಲ್ಲಿದ್ದೇವೆ. ಇವತ್ತು 100 ರೂಪಾಯಿ ಬಿಡಿ, 1000 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು. ನಾನು ಹೇಳಿದಂತಹ ಸಂಖ್ಯೆಗಳು ನಾನು ಸೃಷ್ಟಿ ಮಾಡಿದ್ದಲ್ಲ. ಗೂಗಲ್ಗೆ ಹೋಗಿ ನೋಡಿ, ಆ ಹಗರಣದ ಹೆಸರು ಹಾಕಿ ಅದರಲ್ಲಿ ಹಾಕ್ತಾರೆ. ಪ್ರಧಾನಮಂತ್ರಿಗಳು 85ರಲ್ಲಿ ಹೇಳಿದಂತಹ ಮಾತು, ರಾಜೀವ್ ಗಾಂಧಿಯವರ ಮಾತು ಕೂಡ ಅದರಲ್ಲಿದೆ. 85ರಲ್ಲಿ 15 ಪೈಸೆ ಹೋಗಿದ್ರೆ 25ರಲ್ಲಿ ಎಷ್ಟು ಹೋಗ್ಬೋದು ನೋಡ್ತೀರ. ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗುಂಡಿ, ಎಷ್ಟು ಹಣ ಹೋಗಿರ್ಬೋದು. ಕೆಲವು ತಿಂಗಳ ಹಿಂದ್ಗಡೆ, 2 ವರ್ಷದ ಹಿಂದೆ, ಕರ್ನಾಟಕದ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಹೇಳ್ತಾರೆ, ಆವತ್ತಿನ ಸರ್ಕಾರ 40% ಸರ್ಕಾರ. ಅದೇ ಸಂಸ್ಥೆಯವರು ಇವಾಗ ಹೇಳ್ತಾರೆ ಇವ್ರದ್ದು 60% ಸರ್ಕಾರ. ಈ ದುರಾಸೆ ಏನು ಮಾಡ್ತಾ ಇದೆ? ಈ ದುರಾಸೆಗೆ ಮಿತಿ ಇಲ್ಲ. ಮುಂದಕ್ಕೆ ಎಷ್ಟು ಹೋಗ್ಬೋದು? ಈ ವರ್ಷ ಸುಮಾರು 2 ಲಕ್ಷ ರೂಪಾಯಿ ಬಜೆಟ್ ಮಾಡಿದ್ದಾರೆ. ಎಷ್ಟು ಹೋಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಮೂಲ ಕಾರಣ ಒಂದು ರೋಗ. ಆ ರೋಗಕ್ಕೆ ಕಾರಣ ನಾವೆಲ್ಲರೂ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇವತ್ತು ಪೋಷಕರು ಭಾಳ ಬ್ಯುಸಿಯಾಗಿರ್ತಾರೆ, ಟೆಲಿವಿಷನಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ, ಮತ್ತು ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಅದರ ವಿಚಾರದಲ್ಲಿ ಅವ್ರ ಮನಸ್ಸಿದೆ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ, ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಬಂಧುಗಳೇ, ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋದಾಗ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ನೀತಿ ಪಾಠ. ಇವತ್ತು ಆ ನೀತಿ ಪಾಠ ಯಾವ ಶಾಲೆಯಲ್ಲೂ ಇಲ್ಲ, ಯಾವ ಕರಿಕ್ಯುಲಮಲ್ಲೂ ಇಲ್ಲ, ಯಾವ ಸರ್ಕಾರಕ್ಕೂ ಬೇಡ. ಇಂಥ ಪರಿಸ್ಥಿತಿಯಲ್ಲಿ ಮುಂದೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇತ್ತೀಚೆಗೆ ನೀವು ಪೇಪರಲ್ಲಿ ಓದಿರ್ಬೋದು, ನೇಪಾಳಲ್ಲಿ ಏನಾಯಿತು. ನಿಮ್ಮ ವಯಸ್ಸಲ್ಲಿ, ನನ್ನ ವಯಸ್ಸಲ್ಲಿ 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ. ಇವತ್ತು 1 ಲೀಟರಿಗೆ 105 ರೂಪಾಯಿ. ಯಾಕೆ? ಅಕ್ರಮವಾಗಿ ಸಂಪಾದಿಸಿದ ನಗದು ನೋಟುಗಳನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಅದು ಬರೀ ಬಂಗಾರ ಮತ್ತು ಜಮೀನ್ ಮೇಲೆ ಹೋಗ್ತದೆ. ಎರಡೂ ಮಾಡದೇ ಇದ್ದರೆ ಮನೆಯ ಕಬಾಟಲ್ಲಿ ಬಿದ್ದಿರ್ತದೆ. ಆ ಹಣ ಮನೆಯಲ್ಲಿದ್ದರೆ ಯಾರಿಗೂ ನಿದ್ರೆ ಬರಲ್ಲ. ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿದ್ದರೆ ಮಕ್ಕಳ ಗತಿ ಏನಾಗ್ಬೋದು? ಸ್ವಲ್ಪ ಯೋಚನೆ ಮಾಡೋಣ. ಆ ಮಕ್ಕಳಲ್ಲಿ ಯಾವ ರೀತಿಯ ಮೌಲ್ಯಗಳನ್ನು ಅಳವಡಿಸಬಹುದು ಅಂತ. ಶಾಲೆಯಲ್ಲಿ ನೀತಿ ಪಾಠ, ಮಾರಲ್ ಸೈನ್ಸ್ ಇಲ್ಲದೆ ಇದ್ದರೆ ಏನಾಗ್ತದೆ ಅಂತ. ಆದರೆ ಇವತ್ತು ಬೆಲೆ ಅಂದರೆ ಬರೀ ಹಣಕ್ಕೆ ಮಾತ್ರ. ಯಾವ ರೀತಿಯಲ್ಲಿ ಹಣ ಮಾಡ್ತೀರಿ ಅನ್ನೋದಕ್ಕೆ ಯಾವ ಲಿಮಿಟೂ ಇಲ್ಲ.
ಒಂದೆರಡು ಉದಾಹರಣೆ ಕೊಡ್ತೇನೆ. ನಾನಾಗಿ ವೈಯಕ್ತಿಕ ಇನ್ವೆಸ್ಟಿಗೇಟ್ ಮಾಡಿದ್ದ ಕೇಸ್ಗಳ ಬಗ್ಗೆ. 2008ರಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ, ಇನ್ನೊಂದು 5 ನಿಮಿಷ ಮಾತಾಡ್ತಾರೆ. ಅವರು ಹೇಳ್ತಾರೆ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನು ಹಡೆದಿದ್ದಾಳೆ. ನಾನು ಕೇಳಿದೆ, ಅದರಲ್ಲಿ ಏನು ತಪ್ಪಪ್ಪ? ಇಲ್ಲಿ ಸರ್, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಸೇರಿದಂಥ ಹೆಣ್ಣು ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಆಕೆಗೆ ಕೆಲವು ವರ್ಷದವರೆಗೆ ನಗದು ಗ್ರಾಂಟ್ ಕೊಡ್ತೇವೆ ಅಂತ. ಅವರು ನನ್ನ ಮಗಳಿಗೆ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದರು. ಅಲ್ಲಿ ನಂಬಿ ಒಬ್ಬ ಅಧಿಕಾರಿಯನ್ನು ಆಕೆ ವ್ಯಕ್ತಿಯ ಊರಿಗೆ ಕಳಿಸಿ ವರದಿ ಕೊಡಿ ಅಂತ ಹೇಳಿದೆ. ಅವರು ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಗರ್ಭಿಣಿ, ಮತ್ತೊಬ್ಬಳು ಸಂಗಾತಿ ಗರ್ಭಿಣಿಯಲ್ಲ, 7 ಕಿಲೋಮೀಟರ್ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಕಾಸು ಕೇಳ್ತಾರೆ. ಅವ್ರು ಕೇಳಿದ ಮೊತ್ತ ಇವ್ರ ಹತ್ರ ಇರಲಿಲ್ಲ. ಇವರು ಕಮ್ಮಿ ಮಾಡಿ ಅಂದರೆ ಅವರು ಒಪ್ಪಲಿಲ್ಲ. ದಾರಿ ಇಲ್ಲದೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ, ಸ್ವಲ್ಪ ಹಣ ತಗೊಂಡು ಬನ್ನಿ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಈ ಗರ್ಭಿಣಿಗೆ ಹಣ ಬರೋರಿಗೆ ಇಲ್ಲಿ ಕೂರಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ಹಣ ಬರುವ ಮೊದಲು ಆಕೆ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ, ಆಸ್ಪತ್ರೆಯ ಎದುರುಗಡೆ. ಯಾವ ಮಟ್ಟಕ್ಕೆ ಹೋಗಿದ್ದೇವೆ ನಾವು? ಎಷ್ಟು ಜನ ಇದ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಗಲಾಟೆ ಮಾಡುವವರು ಎಷ್ಟು ಜನ ಇದ್ದಾರೆ? ಸಮಾಜವನ್ನು ಕೇಳಿದರೆ ಅಯ್ಯೋ ಬಿಡ್ರಿ, ದಿನನಿತ್ಯ ಆಗ್ತಾ ಇದೆ, ನಾವೇನು ಮಾಡೋಕ್ಕಾಗ್ತದೆ. ಆ ವರದಿ ಮೇರೆಗೆ ನಾನು ಒಂದು ಲೀಗಲ್ ಪ್ರಿನ್ಸಿಪಲ್ ಬಳಸ್ಕೊಂಡೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ ಆ ಒಂದು ಪ್ರಿನ್ಸಿಪಲ್ ಬಳಸ್ಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದು. ನಿಮ್ಮ ಜವಾನರಿಂದ ಈ ತಪ್ಪಾಯಿತು, ಆಕೆ ಹೆರಿಗೆ ಬಸ್ ಸ್ಟಾಪಲ್ಲಿ ಆಯಿತು, ಇದಕ್ಕೆ ನೀವು ಜವಾಬ್ದಾರಿ. ವೈಕೇರಿಯಸ್ ಲಯಬಿಲಿಟಿ ಪ್ರಕಾರ ಆ ಮಗುವಿಗೆ ಕೊಡಬೇಕಾದಂಥ ಅನುದಾನ ಕೊಡಿ ಅಂತ. ಹೊರಗಡೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ? ಆಸೆ ಎಲ್ಲರಿಗೂ ಇರಬೇಕು, ದುರಾಸೆ ಅಲ್ಲ. ನಾನು 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಒಬ್ಬ ಮುಖ್ಯಮಂತ್ರಿಯನ್ನ ಆಫೀಸಲ್ಲಿ ಕೂತ ಅವರನ್ನ ನೇರವಾಗಿ ಜೈಲಿಗೆ ತಗೊಂಡಿದ್ದೇನೆ. ಶಿಕ್ಷೆ ಆಗಿಲ್ಲ, ಬೇರೆ ವಿಚಾರ. ಆದರೆ ನನಗೆಷ್ಟು ಹಣ ಕೊಡ್ತಾ ಇದ್ರು, ನನ್ನ ಹೆಸರು ಹಾಕಬೇಡಿ ಅಂತ. ನನ್ನನ್ನು ಬರಮಾಡಿಕೊಂಡಂಥ ದ ಚೀಫ್ ಮಿನಿಸ್ಟರ್ ಹೂ ಇನ್ವೈಟೆಡ್ ಮೀ ಆಸ್ ಅ ಲೋಕಾಯುಕ್ತ, ಐ ಹ್ಯಾವ್ ಇಂಡಿಕ್ಟೆಡ್ ಹಿಮ್ ಇನ್ ದಿ ಪ್ರಾಸಿಕ್ಯೂಷನ್. ಇವತ್ತು ರಾಜಕೀಯ ಅಂದರೆ ಏನು? ಅದು ವೃತ್ತಿ, ಸೇವೆ ಅಲ್ಲ. ಯಾಕ್ರಿ ಲಂಚ ತಗೊಳ್ತೀರಿ ಅಂತ ಕೇಳಿದ್ರೆ, ನಾನು ಒಬ್ಬನೇನೆ ಲಂಚ ತಗೊಳ್ಳೋದು. ಇದ್ರಲ್ಲಿ ನನಗೊಬ್ಬನಿಗೆ ಲಾಭನ, ನಾನು ಎಲ್ಲರಿಗೂ ಕೊಡಬೇಕು. ಸಾಧಾರಣ ವ್ಯಕ್ತಿಗಳನ್ನು ಕೇಳಿದ್ರೆ ಬಿಡ್ರಿ, ಅವರೊಬ್ಬರೇ ಅಲ್ಲ ಅಂತ. ಬಂಧುಗಳೇ, ಸಮಾಜದಲ್ಲಿ ಈ ರೀತಿ ಇರಕ್ಕೆ ಸಾಧ್ಯವಿಲ್ಲ. ನೇಪಾಳನ ಒಂದು ಉದಾಹರಣೆಯಾಗಿ ತಗೊಳ್ಳಿ. ಆದರೆ ಈ ಬದಲಾವಣೆ ಬರಬೇಕಾದ್ರೆ ಕ್ರಾಂತಿ ಮುಖಾಂತರ ಬೇಡ. ಕ್ರಾಂತಿಯಲ್ಲಿ ಗೆದ್ದವರಿಲ್ಲ. ಇವಾಗ ನೇಪಾಳದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇನ್ನೊಂದು 50 ವರ್ಷ ಯಾರು ಏನೂ ಮಾಡೋಕ್ಕಾಗಲ್ಲ. ಎಲ್ಲದನ್ನ ಸುಟ್ಟಾಕಿದ್ದಾರೆ, ಎಲ್ಲದನ್ನ ಗುಡಿಸ್ ಮಾಡಿದ್ದಾರೆ. ಅಂತಹ ವಿಚಾರ ಬೇಡ. ಹೌದು, ನಿಮಗೂ ನನಗೂ ವಯಸ್ಸಾಯಿತು, ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿದೆ ಅಂತ ತಿಳ್ಕೊಳ್ಳೋರು ಭಾಳ ಜನ ಇರ್ಬೋದು. ಒಂದು ವಿಚಾರ, ನಿಮಗೆ ಸ್ವಲ್ಪ ಬೇಕಾದವರು ಇರ್ತಾರೆ, ಅವರಲ್ಲಾದರೂ ಈ ಮಾತು ಹೇಳಿ. ದುರಾಸೆ ಅನ್ನೋ ರೋಗವನ್ನು ಮಟ್ಟ ಹಾಕಬೇಕಾದ್ರೆ ಮನುಷ್ಯನಲ್ಲಿ ತೃಪ್ತಿ ಅನ್ನೋ ಗುಣ ಇರಬೇಕು. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇರೆ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಒಳ್ಳೆ ಪ್ರಯತ್ನ ಮಾಡಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು. ಅದರ ಜೊತೆ ಇನ್ನೊಂದು ಮೌಲ್ಯ ಇದೆ, ಅದು ಮಾನವೀಯತೆ, ಹ್ಯೂಮನಿಸಮ್. ನಾವೆಲ್ಲ ತಿಳ್ಕೊಂಡಿದ್ದೇವೆ
ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಸೈನ್ಸಲ್ಲಿ ಮಾನವ ಅನ್ನುವ ಗುಂಪೇ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಹುಟ್ಟುವಾಗ ಮಾನವನಾಗಿ ಹುಟ್ಟಿದರೆ ಮಾನವರಾಗ್ತೇವೆ ಅಂತ ನಮ್ಮ ಕವಿಗಳು ಹೇಳಿದ್ದಾರೆ. ಏನೇ ಆಗುವುದಕ್ಕೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ ನಮ್ಮ ಹಿರಿಯರು. ಆ ಒಂದು ವ್ಯಾಲ್ಯೂ ಮತ್ತು ತೃಪ್ತಿ ಅನ್ನುವ ಇನ್ನೊಂದು ಗುಣ ನಮ್ಮಲ್ಲಿದ್ದರೆ ಈ ದೇಶ ಒಂದು 50-60 ವರ್ಷದ ಹಿಂದೆ ಏನಾಗ್ತದೆ ಅದೇ ರೀತಿ ಮುಂದುವರಿಯುವುದು. ಬಂಧುಗಳೇ, ಇದರಲ್ಲಿ ಪ್ರಯತ್ನ ನಾವು ಮಾಡಬೇಕು. ಇಲ್ಲದೇ ಇದ್ದರೆ ನಮಗಾಗಿ ಮಾತ್ರ ಅಲ್ಲ, ನಮ್ಮ ಮುಂದಿನ ಮಕ್ಕಳ ಜೀವನದಲ್ಲಿ ಶಾಂತಿ ಇರಲ್ಲ, ಸೌಹಾರ್ದ ಇರಲ್ಲ. It will be a fight between values and no values, and there will be no peace, not only for us but for our children. There will be no way we can convert this thing unless we inculcate the contentment in life and humanism. Thank you.